ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ನಾವು ಈ ತೋತಾಪುರಿ ಮಾವಿನಕಾಯಿಂದ ಒಂದು ಅದ್ಭುತವಾದ ರುಚಿಕರವಾದ ಖಾರ ಹುಳಿ ಹುಳಿ ಚಟ್ನಿ ಮಾಡೋಣ. ಮಾವಿನಕಾಯಿ ಚಟ್ನಿ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಅಂತೂ ಸೂಪರ್ ಕಾಂಬಿನೇಷನ್. ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಒಂದು ತೋತಾಪುರಿ ಮಾವಿನಕಾಯಿ ತಗೊಳ್ಳಿ. ಮಾವಿನಕಾಯಿಗೆ ಸ್ವಲ್ಪ ಕಾಯಾಗೇ ಇರಬೇಕು. ಹಾಗೂ ನೋಡಿ, ಈ ಚಟ್ನಿಗೆ ನೀವು ತೋತಾಪುರಿ ಮಾವಿನಕಾಯಿ ತಗೊಳ್ಳಿ. ಚಟ್ನಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಮಾವಿನಕಾಯಿನೆಲ್ಲ ತುರ್ಕೊಳ್ಳೋಣ. ಮಾವಿನಕಾಯಿ ತುರಿದಾಗಿದೆ. ಚಟ್ನಿಗೆ ಇವಾಗ ಒಂದು ಸಿಂಪಲ್ಲಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 1.5 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಲೈಟಾಗಿ ಹುರ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಮಾಡಬೇಕು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾವಿನಕಾಯಿ ತೊಕ್ಕು ಮಾಡಿದ್ವಿ. ಈ ಚಟ್ನಿ ಅದಕ್ಕಿಂತ ಸ್ವಲ್ಪ ಸಿಂಪಲ್ ವರ್ಷನ್ನು, ಆದರೆ ರುಚಿ ಮಾತ್ರ ಅದರಷ್ಟೇ ಅದ್ಭುತವಾಗಿದೆ. ಜೀರಿಗೆ ಹುರಿದಿದ್ದಾಯಿತು. ಮುಂದಿನ ಪದಾರ್ಥ ಬಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳೋಣ. ನೋಡಿ, ಈ ಅಳತೆ ಪ್ರಮಾಣಗಳು ಒಂದು ತೋತಾಪುರಿ ಮಾವಿನಕಾಯಿನಲ್ಲಿ ಚಟ್ನಿ ಮಾಡ್ತಿದ್ದೀವಲ್ಲ, ಅದಕ್ಕೆ ಬೇಕಾಗಷ್ಟು ಸಾಮಗ್ರಿಗಳಿದು. ಜೀರಿಗೆ ಮೆಂತಿದ ನಂತರ ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಈಗ 6 ಬ್ಯಾಡಗಿ ಮೆಣಸಿನ್ಕಾಯಿ, 6 ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ಳೋಣ. ಮೆಣಸಿನ್ಕಾಯಿನ ಲೋ ಫ್ಲೇಮ್ನಲ್ಲಿ ನಿಧಾನಗತಿಯಲ್ಲೇ ಹುರ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಎಲ್ಲಿ ಹುರಿದಿರ್ತೀವೋ ಮುಂದೆ ಚಟ್ನಿ ಅಷ್ಟೇ ರುಚಿಯಾಗಿ ಬರುತ್ತೆ. ಹುರಿದಿರೋ ಅಂಥ ಮೆಣಸಿನ್ಕಾಯಿ ತಣ್ಣಗಾದ ನಂತರ ಜೀರಿಗೆ, ಮೆಂತ್ಯ ಹಾಗೂ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ 1-2 ಸುತ್ತು ನೀರು ಹಾಕದೆ ಈ ಥರ ಪುಡಿ ಮಾಡ್ಕೊಬೇಕು. ಮುಂದಿನ ಪದಾರ್ಥ ಬಂದು ಒಂದು ಅರ್ಧ ಹೋಳು ಒಣ ಕೊಬ್ಬರಿ ತಗೊಳ್ಳಿ. ಅದನ್ನು ತುರಿದ್ಬಿಟ್ಟು ಹೀಗೆ ಹಾಕ್ಕೊಬೇಕು ಈ ಪುಡಿನಲ್ಲಿ. ಹೀಗೆ ರುಬ್ಬಬೇಕಾದ್ರೆ ಗಮನಿಸಿ, ಯಾವಾಗಲೂ ಗಟ್ಟಿ ಇರೋ ಪದಾರ್ಥಗಳನ್ನ ನೀರು ಹಾಕದೆ ಈ ಥರ ರುಬ್ಕೊಬೇಕು. ಒಣ ಕೊಬ್ಬರಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯನ ಪುಡಿ ಮಾಡಿದ್ದಾಯಿತು. ನಂತರ ಈಗ ಒಂದು 1/4 ಕಪ್ಪಷ್ಟು ಹುರಿಗಡಲೆ ಹಾಕ್ಕೊಳ್ಳಿ. ಹುರಿಗಡಲೆ ರುಬ್ಬಾಗಿದ ನಂತರ ಈಗ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಬೇಕು. ಒಂದು 20 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿದ ನಂತರ ತುರಿದಿಟ್ಟಿರೋಂಥ ಮಾವಿನಕಾಯಿನ ಸೇರಿಸ್ಕೊಳ್ಳಿ. ಇದ್ರ ಜೊತೆ ರುಚಿಗೆ ತಕ್ಕನಷ್ಟು ಉಪ್ಪು ಬೆರೆಸಿ ಹಾಗೆ ಒಂದು ಸುತ್ತು ರುಬ್ಬಬೇಕು. ಮಾವಿನಕಾಯಿನಲ್ಲೇ ಸ್ವಲ್ಪ ನೀರಿನಂಶ ಇರುತ್ತಲ್ಲ, ಒಂದು ಸುತ್ತು ರುಬ್ಬಿ ನಂತರ ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಬೇಕಾಗತ್ತೆ. ಇದು ಚಟ್ನಿ ಅಲ್ವಾ, ಅದಕ್ಕೆ ತುಂಬ ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿಗೇನೆ ಇರಬೇಕು. ನೋಡಿ, ಎಲ್ಲ ಪದಾರ್ಥಗಳನ್ನು ನೀರು ಹಾಕದೆ ರುಬ್ಬಿದ್ದಾಯಿತು. ಇವಾಗ ನೀರು ಸೇರಿಸಿ ಮತ್ತೊಂದು ಸಲ ರುಬ್ಬೋಣ. ಅದ್ಭುತವಾಗಿದೆ ನೋಡಿ, ಟೆಕ್ಸ್ಚರು, ಕಲರು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು ಹಾಕಿ, ತುಂಬ ಏನು ನುಣ್ಣಗೆ ರುಬ್ಬಬೇಕಾಗಿಲ್ಲ, ಇಷ್ಟು ತರಿತರಿಯಾಗಿದ್ದರೆ ಸಾಕು. ಈ ಚಟ್ನಿ ಒಂದು ಸಲ ಸವಿದ್ರೆ ನೀವು ಬೇರೆ ಎಲ್ಲ ಚಟ್ನಿ ಕೂಡ ಮರ್ತೋಗ್ಬಿಡ್ತೀರ. ಒಗ್ಗರಣೆ ಕೂಡ ತುಂಬ ಸಿಂಪಲ್ಲು. ಬರೀ ಎಣ್ಣೆ ಮತ್ತು ಸಾಸಿವೆ ಹಾಕಿ ಚಟ್ನಿನ ಒಂದು 5-10 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಒಂದು ವಾರ ಹಾಗೂ 15 ದಿನದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಚಟ್ನಿನ. ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಹಾಗೂ ನಾವು ಮಿಕ್ಸಿ ಜಾರ್ ತೊಳೆದಿರ್ತೀವಲ್ಲ ಅಷ್ಟು ನೀರು ಹಾಕಿ, ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ, ಗಟ್ಟಿಗೆ ಇರಬೇಕು ಚಟ್ನಿ. ಅದೇ ನಾನು ಹೇಳ್ದಂಗೆ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಮಾವಿನಕಾಯಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಹಾಗೂ ಅದರಲ್ಲಿ ನೀರಿನಂಶ ಕೂಡ ಜಾಸ್ತಿ ಇರುತ್ತೆ. ಈ ಬೇಸಿಗೆಗಾಲದಲ್ಲಿ ಮಾವಿನಕಾಯಿ ಸೇವನೆಯಿಂದ ನಮ್ಮ ದೇಹನ ಕೂಡ ನಾವು ತಂಪಾಗಿ ಇಟ್ಕೊಬೋದು. ಮುಚ್ಚಿ ಇವಾಗ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡೋಣ. 10 ನಿಮಿಷ ಬೆಂದಿದ್ದಾದಮೇಲೆ ಸೂಪರಾಗಿರೋ ಚಟ್ನಿ ರೆಡಿಯಾಗಿದೆ. ವೀಕ್ಷಕರೇ, ನೀವು ಈ ಚಟ್ನಿನ ಖಂಡಿತವಾಗೂ ಟ್ರೈ ಮಾಡಬೇಕು. ಹೇಗೆ ಬಂದಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಅನ್ನ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಸಾಂಬಾರು, ರಸಮ್ ಎಲ್ಲ ಮರ್ತೇ ಹೋಗ್ತೀರಾ. ಬಿಸಿ ಬಿಸಿ ರೊಟ್ಟಿ ತಯಾರಾಗ್ತಿದೆ, ಅದ್ರ ಜೊತೆ ಈ ಖಾರ ಹುಳಿ ಮಾವಿನಕಾಯಿ ಚಟ್ನಿ ಏನು ಕಾಂಬಿನೇಷನ್ನು. ಮಾವು ಹಣ್ಣುಗಳ ರಾಜ. ನೋಡಿ, ಎಷ್ಟು ವೆರೈಟೀಸ್ ಅಡುಗೆ ಮಾಡ್ಬೋದಲ್ವಾ. ಒಂದೊಂದು ಅಡುಗೆ ಕೂಡ ಅಷ್ಟು ಅದ್ಭುತವಾಗಿರುತ್ತೆ, ರುಚಿಯಾಗಿರುತ್ತೆ. ಚಟ್ನಿನಲ್ಲೇ ಎಷ್ಟು ವೆರೈಟೀಸ್ ಇದೆ. ನೀವು ಏನಾದರೂ ವಿಭಿನ್ನವಾಗಿ ಚಟ್ನಿ ಮಾಡಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.